ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಸರಿ, ನಾವು ಕ್ರೈಸ್ತರಾದ ನಾವು ಬೈಬಲ್ ಯಾಕೆ ಓದಬೇಕು? ನಾವು ಬೈಬಲ್ ಯಾಕೆ ಓದಬೇಕು? ಪ್ರೈಸ್ ಲಾರ್ಡ್. ಪ್ರಶ್ನೆ ಅರ್ಥ ಆಯ್ತಾ? ನಾವು ಯಾಕೆ ಬೈಬಲ್ ಓದಬೇಕು? ಎಷ್ಟೋ ಕುಟುಂಬದಲ್ಲಿ ನೋಡಿ, ಬೈಬಲ್ ಓದೋದ್ರಿಂದ ಗಲಾಟೆ. ತಂದೆ ತಾಯಿಗಳು ಪ್ರಾರ್ಥನೆಯಲ್ಲಿ ಇರ್ತಾರೆ, ಮಕ್ಕಳಿರಲ್ಲ. ಅಥವಾ ಮಕ್ಕಳು ಪ್ರಾರ್ಥನೆಯಲ್ಲಿ ಇರ್ತಾರೆ, ತಂದೆ ತಾಯಿ ಇರಲ್ಲ. ಗಂಡ ಪ್ರಾರ್ಥನೆಯಲ್ಲಿ ಇರ್ತಾರೆ, ಹೆಂಡತಿ ಪ್ರಾರ್ಥನೆಯಲ್ಲಿ ಇರಲ್ಲ. ಹೆಂಡತಿ ಇದ್ದರೆ ಗಂಡ ಇರಲ್ಲ. ಹೇಗಾದರೂ ಮಾಡಿ ಒಂದಲ್ಲೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಬೇಕು. ಯಾಕೆ ನಾವು ಬೈಬಲ್ ಓದಬೇಕು? ತುಂಬ ಮುಖ್ಯವಾಗಿ ಈ ಒಂದು ವಿಷಯವನ್ನು ನಮ್ಮ ಧರ್ಮಸಭೆ ಎಲ್ಲ ಚರ್ಚ್ಗಳಲ್ಲಿ, ಪ್ರತಿಯೊಂದು ದೇವಾಲಯಗಳಲ್ಲಿ, ಪ್ರತಿಯೊಂದು ಪ್ರಾರ್ಥನಾ ಕೂಟಗಳಲ್ಲಿ ತಿಳಿಸಿಕೊಡಬೇಕು. ಆ್ಯಕ್ಚುಲಿ ಪ್ರೈಸ್ ಲಾರ್ಡ್, ತಿಳಿಸಿಕೊಡಲೇಬೇಕಾಗುತ್ತೆ. ಯಾಕೆ ನಾವು ಬೈಬಲ್ ಓದಬೇಕು? ಯಾಕೆ ನಾವು ಬೈಬಲ್ನ ಓದಬೇಕು? ಓದೋದ್ರಿಂದ ಅದರಿಂದ ಲಾಭ ನಮಗೆ ಬೇಕಾಗಿಲ್ಲ. ಯಾಕೆ ಓದಬೇಕು? ಈ ದಿನಗಳಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ? ಲಾಭ ನೋಡ್ತಾ ಇದ್ದಾರೆ. ಇವತ್ತು ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನ ಹತ್ರ ಮಾತಾಡಬೇಕಾದ್ರೆ ಫಸ್ಟ್ ಏನು ನೋಡ್ತಾನೆ? ಲಾಭ ನೋಡ್ತಾನೆ. ಲಾಭ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಇರಬೇಕು, ಅನ್ಯೋನ್ಯತೆ ಇರಬೇಕು. ಆದರೆ ಈ ದಿನದಲ್ಲಿ ಏನು ನಡೀತಾ ಇದೆ? ಲಾಭ. ಗಂಡನಿಂದ ಏನು ಲಾಭ? ನನ್ನ ಹೆಂಡತಿಯಿಂದ ಏನು ಲಾಭ? ಪ್ರೈಸ್ ಲಾರ್ಡ್. ಅದೇ ರೀತಿ ದಿನಗಳಲ್ಲಿ ಚರ್ಚು, ದೇವಾಲಯದ ವಿಷಯದಲ್ಲೂ ಕೂಡ ಏನು ಕೇಳ್ತಿದ್ದಾರೆ? ಲಾಭ. ಏನು ಲಾಭ? ಚರ್ಚಿಂದ ನನಗೇನು ಲಾಭ? ಎಷ್ಟೋ ಜನ ಹೇಳ್ತಾರೆ, ಚರ್ಚಿಂದ ನನಗೇನು ಲಾಭ? ದೇವಾಲಯ ಗುಡಿಸೋದಿರ್ಬೋದು, ಒರೆಸೋದಿರ್ಬೋದು, ಶುದ್ಧ ಮಾಡೋದಿರ್ಬೋದು. ಪ್ರೈಸ್ ಲಾರ್ಡ್. ಎಷ್ಟೋ ಜನ ಅಂದ್ಕೊಳ್ತಾರೆ, ನಾನೋಗಿ ಚರ್ಚ್ ಕ್ಲೀನ್ ಮಾಡಬೇಕಾ, ನಾನೋಗಿ ಚರ್ಚ್ ಒಳಗಡೆ ಕೆಲಸ ಮಾಡಬೇಕಾ, ನಾನೋಗಿ ದೇವರ ಆಲಯದ ಒಳಗಡೆ ಸೇವೆ ಮಾಡಬೇಕಾ ಅಂತ ಅಂದ್ಕೊಳ್ತಾರೆ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆ ಯಾವುದೂ ಇಲ್ಲ. ಆಮೆನ್. ಈ ಲೋಕದಲ್ಲಿ ನೀವು ದೇವಾಲಯದ ಒಳಗಡೆ ಕೆಲಸ ಮಾಡ್ತಿರಲ್ಲ, ಒಂದು ಕಸ ಗುಡಿಸೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ದೇವರು ಲೆಕ್ಕ ಹಾಕಿಡ್ತಾರಂತೆ. ಪ್ರತಿಯೊಂದೊಂದನ್ನು ದೇವರು ಸ್ವರ್ಗದ ಸಿಂಹಾಸನದಲ್ಲಿ ಕುಳಿತು ಒಂದೊಂದನ್ನು ವೀಕ್ಷಿಸ್ತಾ ಇದ್ದಾರೆ. ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕಂಪ್ಲೀಟಾಗಿ ನೋಡ್ತಾ ಇದ್ದಾರೆ. ನೋಡೋದಲ್ಲದೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವರೇ ಕೊಡ್ತಾರೆ. ಆಮೆನ್. ನೋಡಿ, ವಾಕ್ಯ ಹೇಳುತ್ತೆ, ಯೋಹಾನನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 26ನೇ ವಾಕ್ಯ ಹೇಳುತ್ತೆ. ಯೋಹಾನ 12:26. ಈ ನನ್ನ ಸೇವೆ ಮಾಡುವವನು, ಓದಿ ಆ ವಾಕ್ಯ ಓದಿ. ಮ್ಯೂಟ್ ಮಾಡ್ಕೊಳ್ತೀರಾ? ನನ್ನ ಸೇವೆ ಮಾಡಬೇಕೆಂಬವನು ನನ್ನನ್ನು ಹಿಂಬಾಲಿಸಲಿ. ಆಗ ನಾನಿರುವಲ್ಲಿಯೇ ನನ್ನ ಸೇವಕನೂ ಇರುತ್ತಾನೆ. ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ ಎಂದರು. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವಾಲಯಕ್ಕೆ ಸೇವೆ ಮಾಡುವವರು ಯಾರ ಜೊತೆಲಿ ಇರ್ತಾರೆ? ಪ್ರಭುವಿನ ಜೊತೆಲಿ ಇರ್ತಾರೆ. ಅದಲ್ಲದೆ ತಂದೆಯಾದ ದೇವರಿಂದ ಅವರು ಸನ್ಮಾನವನ್ನು ಪಡ್ಕೊಳ್ತಾರೆ. ಎಲ್ಲಿ? ಭೂಲೋಕದಲ್ಲ ಇಲ್ಲ, ಪರಲೋಕದಲ್ಲಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವ್ರು ನಮಗೆ ಸಮಯ ಕೊಟ್ಟಿರೋದು ಸಮೃದ್ಧಿಯಾಗಿ ಬೆಳೀಲಿಕ್ಕೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೋಹಾನ 15:16, ಯೋಹಾನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ನೀವು ಲೋಕಕ್ಕೆ ಹೋಗಬೇಕು, ಸಮೃದ್ಧಿಯಾಗಿ ಬೆಳೆಯಬೇಕು.
ಅಲ್ವಾ? ಸಮೃದ್ಧಿಯಾಗಿ ಬೆಳಿಬೇಕು. ಸಫಲರಾಗ್ತೀವಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೀವೇನು ಸಮೃದ್ಧಿ ಆಗಿರ್ತೀರೋ ಅದು ಪರಲೋಕದಲ್ಲಿ ಶೇಖರಣೆ ಮಾಡಬೇಕು. ಮತ್ತಾಯ ಆಮೆನ್. 6:21 ಅದೇ ಹೇಳೋದು, ನಿಮ್ಮ ಆ ನಿಧಿಯನ್ನ ಸ್ವರ್ಗದಲ್ಲಿ ಶೇಖರಣೆ ಮಾಡಿಡಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಈ ದಿನಗಳಲ್ಲಿ ಲಾಭದ ಬಗ್ಗೆ ಬೈಬಲ್ ಓದೋದ್ರಿಂದ ಏನು ಲಾಭ ಅಂತ ಕೇಳ್ತಾರೆ ಹೊರತು ಬೈಬಲ್ ಯಾಕೆ ಓದಬೇಕು? ಓದಲಿಕ್ಕೆ ಒಂದು ಉದ್ದೇಶ ಬೇಕಲ್ವಾ? ಓದಲಿಕ್ಕೆ ಒಂದು ಕಾರಣ ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಬೈಬಲ್ ಓದೋದಲ್ಲ. ಕಾಟಾಚಾರಕ್ಕೆ ಬೈಬಲ್ ಓದೋದಲ್ಲ. ಇವತ್ತಿಗೂ ಕೂಡ ಎಷ್ಟೋ ಕುಟುಂಬಗಳಲ್ಲಿ ನೀವು ನಂಬಲ್ಲ, ಕೀರ್ತನೆ 91 ಬಿಟ್ಟರೆ ಬೇರೆ ಇನ್ಯಾವುದನ್ನು ಓದಿಸಲ್ಲ. ಗೊತ್ತಾ ನಿಮ್ಗದು? ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಗೊತ್ತಿಲ್ಲ ಬ್ರದರ್. ನಾವು ಸುಮಾರು ವರ್ಷಗಳ ಅದನ್ನ ಓದಿದೀವಿ ಬ್ರದರ್. ಕೀರ್ತನೆಗಳು 91 ಬಿಟ್ರೆ ಬೇರೆ ಇನ್ಯಾವುದನ್ನು ಓದಿಸಲ್ಲ. ಕಾರಣ ಗೊತ್ತಿಲ್ಲ, ಗೊತ್ತಿಲ್ಲ ಅವ್ರಿಗೆ. ಪ್ರೈಸ್ ದಿ ಲಾರ್ಡ್. ನಮಗೆ ಲಾಭ ಬೇಕಾಗಿಲ್ಲ. ಬೈಬಲ್ ಯಾಕೆ ಓದಬೇಕು ಅದು ನಾವು ತಿಳ್ಕೊಳ್ಬೇಕು. ಲಾಭ ಬೇರೆ, ಲಾಭ ಬೇರೆ. ಆದರೆ ಬೈಬಲ್ ಯಾಕೆ ಓದಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪಾಯಿಂಟ್ ನಂಬರ್ ಒನ್. ಮೊದಲನೇದಾಗಿ ಯಾಕೆ ನಾವು ಬೈಬಲ್ ಓದಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವರ ಸ್ವಭಾವವನ್ನು ಅರಿತುಕೊಳ್ಳಲು. ಪ್ರೈಸ್ ದಿ ಲಾರ್ಡ್. ದೇವರ ಸ್ವಭಾವವನ್ನು ಅರಿತುಕೊಳ್ಳೋದಕ್ಕೋಸ್ಕರ ನಾವು ಬೈಬಲ್ ಓದಬೇಕು. ಏಕೆಂದರೆ ದೇವರ ಬಗ್ಗೆ, ದೇವರು ಯಾರು, ಯಾವ ರೀತಿ ಇದ್ದಾರೆ, ಯಾವ ರೀತಿ ಅವರು ಕಾರ್ಯ ಮಾಡ್ತಾರೆ, ಎಲ್ಲದನ್ನು ಬರೆದಿರುವ ಒಂದೇ ಒಂದು ಏಕೈಕ ಗ್ರಂಥ ಅಂದರೆ ಅದು ಬೈಬಲ್. ಪ್ರೈಸ್ ದಿ ಲಾರ್ಡ್. ದೇವರು ಭೂಮಿಯನ್ನು ಹೇಗೆ ಉಂಟು ಮಾಡಿದ್ರು, ಭೂಮಿಯಲ್ಲಿರುವ ಜೀವಿಗಳನ್ನು ಹೇಗೆ ಉಂಟು ಮಾಡಿದ್ರು, ಮನುಷ್ಯನನ್ನು ಹೇಗೆ ಉಂಟು ಮಾಡಿದ್ರು, ಎಲ್ಲ ಪ್ರತಿಯೊಂದು ವಿವರವನ್ನು ಬರೆದಿರೋದೇ ಬೈಬಲಲ್ಲಿ. ದೇವರು ಯಾರು, ದೇವರ ಸ್ವಭಾವ ಎಂಥದ್ದು ಅನ್ನೋದನ್ನು ಅರಿತುಕೊಳ್ಳಲಿಕ್ಕೆ ಇರುವ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಅದು ಬೈಬಲ್. ತುಂಬ ಜನ ಹೇಳ್ತಾರೆ ನೋಡಿದ್ದೀರಾ, ನಾನು ಅವಳನ್ನ ನಂಬದೆ ನನಗೆ ಮೋಸ ಮಾಡಿಬಿಟ್ಲು, ಅವಳನ್ನ ನಂಬಿ ನಾನು ಚೀಟಿ ಹಾಕಿದೆ, ಅವಳು ನಂಬಿ ನಾನು ದುಡ್ಡು ಕೊಟ್ಟೆ, ಅವನ ನಂಬಿ ನಾನು ಮನೆ ಕೊಟ್ಟೆ, ಅವನ ನಂಬಿ ನಾನು ಗಾಡಿ ಕೊಟ್ಟೆ, ಅವನ ನಂಬಿ ನಾನು ದುಡ್ಡು ಕೊಟ್ಟೆ, ಅವನ ನಂಬಿ ನಾನು ಅದು ಕೊಟ್ಟೆ, ನಾನು ಇದು ಕೊಟ್ಟೆ ಅಂತ ಹೇಳ್ತಾರೆ. ಆದರೆ ಕೊನೆಯಲ್ಲಿ ಅವ್ರು ಹೇಳೋ ಒಂದೇ ಮಾತು, ಅವನಿಗೆ ಒಳ್ಳೇದಾಗಲ್ಲ. ಪ್ರೈಸ್ ದಿ ಲಾರ್ಡ್. ಮನುಷ್ಯನನ್ನು ನಂಬಿ ನಾವು ಯಾವಾಗ ಜೀವಿಸ್ತೀವೋ ಆಗ ದುಃಖ, ವೇದನೆ, ಅವಮಾನ ಎಲ್ಲದಕ್ಕೂ ನಾವು ಒಳಗಾಗ್ತೀವಿ. ಕಾರಣ ಏನಂತ ಹೇಳಿದ್ರೆ ಅವರ ಸ್ವಭಾವವನ್ನು ನಾವು ಅರಿತುಕೊಂಡಿರಲ್ಲ. ಆಮೇನ್? ಅರ್ಥ ಆಗ್ತಿದೆಯಾ? ಅವರ ಸ್ವಭಾವವನ್ನು ನಾವು ಅರಿತುಕೊಂಡಾಗ ಖಂಡಿತವಾಗ್ಲೂ ನಾವು ಯಾವುದೇ ವಿಷಯಕ್ಕೂ ನಾವೇನಾಗಲ್ಲ, ಮುಂದೆ ಹೋಗಲ್ಲ. ಮೊದಲೆಲ್ಲ ನಾನು ಸ್ವಲ್ಪ ಶ್ಯೂರಿಟಿಗಳು ಜಾಸ್ತಿ ಆಗ್ತಾ ಇದ್ದೆ. ಯಾರು ಏನೇ ಕೇಳಿದ್ರು ಫಸ್ಟ್ ನಾನು ಶ್ಯೂರಿಟಿ, ಇಲ್ಲಿ ಪರವಾಗಿಲ್ಲ ಬಿಡು, ನಾನು ಹಾಕ್ತೀನಿ ಬಿಡು ಅಂತ. ಒಂದು ದಿನ ಕೆಲವು ಅನುಭವಗಳ ಮುಖಾಂತರ ಕೆಲವು ವಿಷಯಗಳನ್ನು ಅನುಭವಿಸಿದಾಗ ಆಗ ನನಗೆ ದುಃಖ ಆದಾಗ ನನಗೆ ಅನ್ನಿಸ್ತಾ ಇತ್ತು, ನಾನು ಯಾಕೆ ಈ ಕೆಲಸ ಮಾಡಿದೆ, ಅದು ತುಂಬ ನಷ್ಟನೂ ಆಯಿತು. ಅದಾದಮೇಲೆ ದೇವರು ತಿಳಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು, ಅವನನ್ನು ನೀನು ಅರಿತುಕೊಳ್ಳದ ಕಾರಣ ನೀನು ಮೋಸ ಹೋಗಿರೋದು. ನೀನು ಅವನನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದರೆ ನೀನು ಮೋಸ ಹೋಗ್ತಾ ಇರಲಿಲ್ಲ. ಈಗ ಯಾರಾದರೂ ಹೋಗಿ ಕೊಲೆಗಾರನಿಗೆ ನೀವು ಶ್ಯೂರಿಟಿ ಹಾಕ್ತೀರಾ? ಹಾಕಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಕಳ್ಳನಿಗೆ ಹೋಗಿ ಶ್ಯೂರಿಟಿ ಹಾಕ್ತೀರಾ? ಹಾಕಲ್ಲ. ಯಾಕೆ? ಕಾರಣ ಸ್ವಭಾವ ಅಂತದ್ದು. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರು ಆದಾಮನನ್ನು ಉಂಟು ಮಾಡಿದ್ಮೇಲೆ ಅವರ ಸ್ವಭಾವವನ್ನು ಪ್ರಕಟಪಡಿಸ್ತಾರೆ. ನಿನ್ನೆ ನಾವು ನೋಡ್ದು ಅಲ್ವಾ,
ದೇವರು ಆದಾಮನನ್ನು ಉಂಟು ಮಾಡಿದ ಮೇಲೆ ಭೂಮಿಯಲ್ಲಿರುವ ಯಾವ ಜೀವಿಗಳಿಗೂ ಅವರು ಹೆಸರಿಟ್ಟಿರಲಿಲ್ಲ. ಬದಲಾಗಿ ಯಾರಿಗೆ ಹೆಸರಿಡುವಂಥ ಅಧಿಕಾರವನ್ನು ಕೊಟ್ಟರು ಹೇಳಿ ನೋಡಿ. ಎಂಥ ದೊಡ್ಡ ಸ್ವಭಾವ ಅಲ್ವಾ ಅವ್ರದ್ದು, ಎಂಥ ಒಂದು ಉನ್ನತವಾದ ಸ್ವಭಾವ. ಯಾರಾದರೂ ಆಗಲಿ ಒಂದು ಕಂಪ್ನಿ ಪ್ರಾರಂಭ ಮಾಡಿ ಆದಮೇಲೆ ಮ್ಯಾನೇಜರ್ನ ಕರೆದುಬಿಟ್ಟು, ಬಾಪ ನೀನು ನನ್ನ ಅಕೌಂಟ್ಸಲ್ಲಿ ಬ್ಯಾಂಕ್ ಅಕೌಂಟ್ಸಲ್ಲಿ ನೀನು ಜಾಯಿಂಟ್ ಪಾರ್ಟ್ನರ್ ಆಗಿ ಇರು ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ ಬ್ರದರ್, ಯಾರು ಹೇಳೋದಿಲ್ಲ. ಯಾರು ಹೇಳೋದಿಲ್ಲ. ಬಟ್ ಆದರೆ ನೋಡಿ, ಇಡೀ ಲೋಕವನ್ನು ಉಂಟು ಮಾಡಿದ ದೇವರು ಪ್ರಾಣಿಗಳಿಗೆ ಅಂದರೆ ಈ ಲೋಕದಲ್ಲಿರುವ ಪ್ರತಿಯೊಂದು ಪ್ರಾಣಿಗಳು ಅಂದರೆ ಸಂಪೂರ್ಣ ಅಧಿಕಾರವನ್ನ ದೇವರು ಯಾರಿಗೆ ಕೊಟ್ಟರು? ಆದಾಮನಿಗೆ ಕೊಟ್ಟರು. ಇಲ್ಲಿ ಅವರ ಸ್ವಭಾವವನ್ನ ಪ್ರಕಟಪಡಿಸ್ತಾರೆ. ನಾನು ಯಾರು ಎಂಬುದನ್ನ ಅಲ್ಲಿ ಪ್ರಕಟಪಡಿಸ್ತಾರೆ. ನಮಗೆ ಗೊತ್ತಿರೋದೊಂದೇ, ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದ್ರು ಅಂತ. ಆದರೆ ಯಾವಾಗ ಆದಾಮ ಪಾಪ ಮಾಡಿದ್ರು ಅವತ್ತೇ ಅವರು ಶಿಲುಬೆಗೇರಿದ್ರು. ಯಾಕಂದರೆ ಆವಾಗ ಮಾನಸಿಕವಾಗಿ ಅವರು ಶಿಲುಬೆಗೇರಿದ್ರೆ ಹೊರತು ಈಗ ಶಾರೀರಿಕವಾಗಿ ಶಿಲುಬೆಗೇರಿದ್ರು. ಆ ದಿನ ಆದಾಮ ಪಾಪ ಮಾಡಿದಾಗ ಅವರ ಮಾನಸಿಕವಾಗಿ ಎಷ್ಟು ನೊಂದಿರ್ಬೋದು ಅವರು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅವರು ತೋಟದಲ್ಲಿ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಅವರು ತೋಟದಲ್ಲಿ ನಡ್ಕೊಂಡು ಬರಬೇಕಾದ್ರೆ ಆದಾಮ ಮತ್ತು ಅವಳು ಹೋಗಿ ಮುಚ್ಚಿಟ್ಕೊಳ್ತಾರೆ. ಆಗ ಸ್ವಲ್ಪ ಯೋಚನೆ ಮಾಡಿ, ಬಹಳ ಅನ್ಯೋನ್ಯತೆಯಿಂದ ಇದ್ದಂಥ ಕುಟುಂಬ, ಬಹಳ ಅನ್ಯೋನ್ಯತೆ ಇದ್ದಂಥ ಗೆಳೆಯ, ನೀವು ನೀವು ಎದುರುಗಡೆ ಬರ್ತಾ ಇರಬೇಕಾದ್ರೆ ಅವನು ಬೇರೆ ಮಾರ್ಗ ಹೋಗಿ ಮುಚ್ಚಿಟ್ಕೊಂಡ್ರೆ ನಿಮ್ಗೆ ಹೆಂಗನ್ಸುತ್ತೆ ಅಲ್ವಾ? ತುಂಬಾ ಬೇಜಾರಾಗುತ್ತೆ. ನೋಡಿ, ಇಡೀ ಭೂಮಿಯ ಮೇಲೆ ಒಬ್ಬನೇ ಒಬ್ಬ ಫ್ರೆಂಡ್ ಇದ್ದಿದ್ದು ಯಾರಿಗೆ? ದೇವರಿಗೆ ಒಬ್ಬನೇ ಒಬ್ಬ ಫ್ರೆಂಡ್ ಇದ್ದಿದ್ದು. ಒಬ್ಬನೇ ಫ್ರೆಂಡ್ ಯಾರು? ಆದಾಮ. ಆ ಮನುಷ್ಯನೇ ಹೋಗಿ ಮುಚ್ಚಿಟ್ಕೊಳ್ತಾನೆ. ಪಾಪ ಮಾಡಿ ಆದ್ಮೇಲೆ ನಾನು ಬೆತ್ತಲೆಯಾಗಿದ್ದೀನಿ ಅಂತ ಹೋಗಿ ಅವನು ಮುಚ್ಚಿಟ್ಕೊಂಡಾಗ ಆ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಎಷ್ಟು ದುಃಖ ಆಗಿದೆಯೋ ಅದಕ್ಕಿಂತ 10,000 1,00,000% ದೇವರಿಗೆ ದುಃಖ ಆಗಿದೆ. ಅಯ್ಯೋ, ನನಗೆ ಮೋಸ ಮಾಡ್ಬಿಟ್ನಲ್ಲ ನನಗೆ ಮೋಸ ಮಾಡ್ಬಿಟ್ನಲ್ಲ. ದೇವರು ಅವನನ್ನು ನಂಬಿದ್ರು, ಆದಾಮನನ್ನು ನಂಬಿ ಅಷ್ಟು ದೊಡ್ಡ ಕೆಲಸವನ್ನು ಕೊಟ್ಟಿದ್ರು. ಆದರೆ ಆದಾಮ ಮೋಸ ಮಾಡ್ದ. ಆ ದಿನವೇ ದೇವರು ಮಾನಸಿಕವಾದ ಶಿಲುಬೆಯನ್ನು ಹೊತ್ಕೊಂಡಿದ್ರು. ಹಾಗಾಗಿ ದೇವರ ಸ್ವಭಾವವನ್ನು ಅರಿತುಕೊಳ್ಳಬೇಕಾದ್ರೆ ನಾವು ಬೈಬಲ್ ಓದಬೇಕು. ದೇವರ ಸ್ವಭಾವವನ್ನು ಅರಿತುಕೊಳ್ಳೋದಕ್ಕೋಸ್ಕರ ನಾವು ಬೈಬಲ್ ಓದಬೇಕು. ತಮಾಷೆ ಅಲ್ಲ, ಬೈಬಲ್ ಅನ್ನೋದು ತಮಾಷೆ ಅಲ್ಲ. ಬೈಬಲ್ ಎಂಬುದು ಪರಲೋಕದ ಬೀಗದ ಕೈ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಪರಲೋಕದ ಬೀಗದ ಕೈ. ಪ್ರೈಸ್ ದಿ ಲಾರ್ಡ್. ಸುಮ್ಮನೆ ಬಾಯಿ ಮಾತಲ್ಲಿ ನಾನು ಪರಲೋಕಕ್ಕೆ ಹೋಗ್ತೀನಿ ಇಲ್ಲ, ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲನೆಯ ಪಾಯಿಂಟ್ ಏನಂದರೆ, ದೇವರ ಸ್ವಭಾವವನ್ನು ಅರಿತುಕೊಳ್ಳೋದಕ್ಕೋಸ್ಕರ ನಾವು ಬೈಬಲ್ ಓದಬೇಕು. ಎರಡನೇ ಸ್ವಭಾವ. ಎರಡನೇದು ಏನಂತ ಹೇಳಿದ್ರೆ, ದೇವರ ಪರಿಶುದ್ಧತೆಯನ್ನು ಅರಿತುಕೊಳ್ಳಲು. ದೇವರ ಅರಿಯಲು ಅಥವಾ ತಿಳಿದುಕೊಳ್ಳಲು. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧತೆಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಬೈಬಲ್ನ ಓದಬೇಕಾಗುತ್ತೆ. ದೇವರು ಎಷ್ಟು ಪರಿಶುದ್ಧರು ಗೊತ್ತಿಲ್ಲ ಅಲ್ವಾ? ನಮಗೆ ಗೊತ್ತಿದೆಯಾ? ದೇವರು ಪರಿಶುದ್ಧರು ಅನ್ನೋದು ನಮ್ಗೆ ಈಗ ಗೊತ್ತಿದೆ. ಈಗ ನಮಗೆ ಗೊತ್ತಿದೆ ದೇವರು ಪರಿಶುದ್ಧರು ಅಂತ. ಆದರೆ ನಮಗೆ
ನಿಜವಾಗಿಯೂ ಪರಿಶುದ್ಧರು, ದೇವರು ಪರಿಶುದ್ಧರು ಅನ್ನೋದನ್ನು ನಾವು ಬೈಬಲಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ಬೋದು. ಕಾರಣ ಏನು ಅಂತಂದರೆ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಜನರು ಪಾಪದಿಂದ, ಈ ಲೋಕ ಪಾಪದಿಂದ ತುಂಬಿ ತುಳ್ಕೊಳ್ಪಡುತ್ತೆ. ಹಾಗಾಗಿ ದೇವರಿಗೆ ಪಾಪ ಇಷ್ಟ ಇಲ್ಲ. ದೇವರಿಗೆ ಪಾಪ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇದ್ದಿದ್ದಿದ್ರೆ ಬಿಡು, ಹೆಂಗೋ ಬದುಕೊಂಡು ಹೋಗ್ಲಿ ಬಿಡು ಅಲ್ವಾ, ಹೇಗೋ ಬದುಕೊಂಡು ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ, ಹಾಂ ಏನೋ ಇರಲಿ ಬಿಡು, ಏನು ಮಾಡ್ಕೊತೈತೆ, ಏನು ಮಾಡೋಕ್ಕಾಗುತ್ತೆ. ಈಗ ಕೆಲವು ಚರ್ಚ್ಗಳಲ್ಲಿ ನಾವು ನೋಡ್ತೀವಿ ಪರಿಶುದ್ಧತೆ ಏನು, ಬಲಿಪೀಠದ ಮೇಲೆ ಅಂದರೆ ಅತಿ ಪರಿಶುದ್ಧವಾದ ಸ್ಥಳ, 2 ಭಾಗ ದೇವಾಲಯದಲ್ಲಿ 2 ಭಾಗ, ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧವಾದ ಸ್ಥಳ. ಹಾಂ, ಅತಿ ಪರಿಶುದ್ಧವಾದ ಸ್ಥಳದಲ್ಲೂ ಕೂಡ ಇವರು ಪಾದರಕ್ಷೆಗಳನ್ನು ಹಾಕ್ಕೊಂಡೇ ಸುತ್ತಾಡ್ತಾರೆ. ಪರಿಶುದ್ಧವಾದ ಸ್ಥಳದಲ್ಲೂ ಪಾದರಕ್ಷೆಗಳನ್ನೇ ಹಾಕ್ಕೊಂಡು ಸುತ್ತಾಡ್ತಾರೆ. ಕೇಳಿ ನೋಡಿ, ಇರಲಿ ಬಿಡಿ ಪರವಾಗಿಲ್ಲ. ಒಂದು ಧ್ಯಾನ ಕೊಟ್ಟಕ್ಕೆ ಹೋಗಿದ್ದೆ. ಕನ್ಯಾಸ್ತ್ರೀಗಳು ಮುಂದೆ ನಿಂತಿದ್ರು. ಆಗ ನಾನು ಪರಿಶುದ್ಧಾತ್ಮರ ಗೀತೆಯನ್ನು ಹಾಡ್ತಾ ಇದ್ದೀನಿ. ಅಲ್ಲಿ ಹಾಡಬೇಕಾದ್ರೆ ನನಗೆ ಒಂದು ಸಂದೇಶ ಬರ್ತಾ ಇದೆ, ನೀವು ಅನೌನ್ಸ್ ಮಾಡು ಅಂತ. ಬಟ್ ನಾನು ಯಾಜಕರ ಮಾತು ಕೇಳಬೇಕಲ್ಲ, ಯಾಜಕರ ಬಳಿಗೆ ಓಡಿದೆ. ಆ ಸಮಯದಲ್ಲಿ ಹೋಗಿ, ಫಾದರ್ ಹೀಗಿದೆ, ಈ ಥರ ವಿಷಯ ಬರ್ತಾ ಇದೆ, ನಾನು ಏನು ಮಾಡಲಿ, ಅನೌನ್ಸ್ ಮಾಡಲ ಅಂತ ಹೇಳ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ಇದ್ದಂತಹ ಅದೇ ಊರಿನ ಕೌನ್ಸಿಲ್ ಮೆಂಬರ್ಗಳು ಒಂದಿಬ್ಬರು ಹೇಳ್ತಾ ಇದ್ದಾರೆ, ಬೇಡ ಬ್ರದರ್ ಬೇಡ. ಯಾಕೆಂದರೆ ಇಲ್ಲಿ ಚಪ್ಪಲಿ ಕದ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಹೇಳಿದ್ದು ಸತ್ಯ ಆಯಿತು. ಯಾಕೆ ಗೊತ್ತಾ, ನಾನು ಹೋಗಿ ಫಾದರ್ ಹೇಳಿದ್ರು ಅನೌನ್ಸ್ ಮಾಡಿ ಪರವಾಗಿಲ್ಲ ಅಂತಂದರು. ಹೋಗಿ ಅನೌನ್ಸ್ ಮಾಡಿದೆ. 2 ಮಾತ್ರ ಕನ್ಯಾಸ್ತ್ರೀಗಳು ಹೋಗಿ ಪಾದರಕ್ಷೆಗಳನ್ನ ಹೊರಗಡೆ ಬಿಟ್ಟು ಬಂದರು. ಬೇರೆ ಯಾವ ಜನರು ಹೊರಗಡೆ ಹೋಗಲಿಲ್ಲ. ಅನೇಕ ಕನ್ಯಾಸ್ತ್ರೀಗಳು ಹಾಗೇ ಇದ್ದರು, ಅವರು ಕೂಡ ಪಾದರಕ್ಷೆಗಳು ಬಿಡಿಸಲಿಲ್ಲ. ಅವತ್ತು ಅಲ್ಲಿ ದೇವರು ಯಾವುದೇ ಅದ್ಭುತಗಳನ್ನು ಮಾಡಲಿಲ್ಲ. ಅದಲ್ಲದೆ ಆ ಸ್ಥಳದಲ್ಲಿ ದೇವರ ವಾಕ್ಯವು ಕೂಡ ಯಾವ ಬಲವನ್ನು ಪಡೆದಿರಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಹೆಬ್ರಿಯರಿಗೆ ಬರೆದ ಪತ್ರ, ಇಬ್ರಿಯ 12ನೇ ಅಧ್ಯಾಯ ವಾಕ್ಯ 14 ಹೇಳುತ್ತೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಅವರು ಪಾಪವನ್ನು ಬಯಸೋದಿಲ್ಲ, ಪಾಪದ ಮಲಿನತೆಯನ್ನು ಅವರು ಇಷ್ಟಪಡೋದಿಲ್ಲ. ಅವರು ಇಷ್ಟಪಡೋದು ಪರಿಶುದ್ಧತೆ. ಪ್ರೈಸ್ ದಿ ಲಾರ್ಡ್. ಆ ಪರಿಶುದ್ಧತೆ, ದೇವರ ಪರಿಶುದ್ಧತೆಯನ್ನು ಅರಿತುಕೊಳ್ಳುವುದಕ್ಕಾಗಿ ನಾವು ಬೈಬಲ್ನ ಓದಬೇಕು. ದೇವರು ಎಷ್ಟು ಪರಿಶುದ್ಧರು. ನಾವು ಸುಮ್ಮನೆ ಕಾಟಾಚಾರಕ್ಕೆ ಏನೋ ನಾವು ಚರ್ಚ್ಗೆ ಹೋಗ್ತೀವಿ ಬರ್ತೀವಿ, ನೋ. ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದೋಣ. 2 ವಾಕ್ಯ 2 ಹಾಗೂ 3 ಓದಿ. ಅವರ ಸುತ್ತಲೂ ಸೆರಾಫಿಯರೆಂಬ ತೇಜಸ್ವಿಗಳು ಇದ್ದರು. ಪ್ರತಿಯೊಬ್ಬರಿಗೂ 6 ರೆಕ್ಕೆಗಳಿದ್ದವು. 2 ರೆಕ್ಕೆಗಳಿಂದ ಅವರ ಮುಖ ಮುಚ್ಚಿತ್ತು, 2 ರೆಕ್ಕೆಗಳಿಂದ ಅವರ ಪಾದಗಳು ಮುಚ್ಚಿದ್ದವು. ಮತ್ತೆರಡು ರೆಕ್ಕೆಗಳನ್ನು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು. ಅವರಲ್ಲಿ ಒಬ್ಬನು ಮತ್ತೊಬ್ಬನಿಗೆ, ಪವಿತ್ರ ಪವಿತ್ರ ಪವಿತ್ರ, ಸೇನಾಧೀಶ್ವರ ಸರ್ವೇಶ್ವರ, ಜಗವೆಲ್ಲ ಆತನ ಪ್ರಭಾವ ಭರಿತ ಎಂದು ಕೂಗಿ ಹೇಳಿದರು. ಪವಿತ್ರ ಪವಿತ್ರ ಪವಿತ್ರ. ನೋಡಿ, ಸೆರಾಫಿ ದೇವದೂತರುಗಳು ಅವರು ಯಾವ ರೀತಿ ಸ್ತುತಿ ಮಾಡ್ತಾರೆ ನೋಡಿದ್ರ, ಎಷ್ಟು ಭಯ ಭಕ್ತಿಯಿಂದ ಅವರು ಸ್ತುತಿ ಮಾಡ್ತಾ ಇದ್ರು. ದೇವರಿಗೆ ಪರಿಶುದ್ಧವಾಗಿ ಯಾರಿರ್ತಾರೋ ಅವರು ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ ದೇವರ ಮೆಚ್ಚುಗೆಗೆ ಅವರು ಪಾತ್ರರಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಪರಿಶುದ್ಧತೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಬೈಬಲ್ನ ನಾವು ಓದಬೇಕು. ಮೊದಲನೇದೇನು, ದೇವರ ಸ್ವಭಾವವನ್ನು ಅರಿತುಕೊಳ್ಳೋದಕ್ಕೋಸ್ಕರ ನಾವು ಬೈಬಲ್ ಓದಬೇಕು.
ದೇವರ ಸ್ವಭಾವವನ್ನು ಅರಿತುಕೊಳ್ಳೋದಕ್ಕೋಸ್ಕರ ನಾವು ಬೈಬಲ್ ಓದಬೇಕು. ಯಾಕಂದರೆ ಬೈಬಲಲ್ಲಿ ಬಿಟ್ಟರೆ ಈ ಭೂಮಿಯಲ್ಲಿ ಬೇರೆ ಎಲ್ಲೂ ಕೂಡ ದೇವರ ಸ್ವಭಾವದ ಬಗ್ಗೆ ಬರೆದಿಲ್ಲ. ಯಾವ ಪುಸ್ತಕದಲ್ಲೂ ಬರೆದಿಲ್ಲ, ಯಾವ ಕಾಲೇಜಲ್ಲೂ ಕೂಡ ನಮಗೆ ಅದ್ರ ಬಗ್ಗೆ ತಿಳಿಸ್ಕೊಡೋದಿಲ್ಲ. ಏಕೆಂದರೆ ಬೈಬಲಲ್ಲಿ ಪವಿತ್ರಾತ್ಮರು ಬರೆದಿರುವ ಆ ಎಲ್ಲ ಸತ್ಯತೆಗಳು ಬೈಬಲಲ್ಲಿ ಮಾತ್ರ ಇರೋದು. ಎರಡನೇದಾಗಿ ದೇವರ ಪರಿಶುದ್ಧತೆಯನ್ನು ಅರಿತುಕೊಳ್ಳೋದಕ್ಕೋಸ್ಕರ ನಾವು ಬೈಬಲ್ ಓದಬೇಕು. ಪ್ರೈಸ್ ದಿ ಲಾರ್ಡ್. ಮೂರನೇದು ದೇವರ ಬದಲಾಗದ ಪ್ರೀತಿಯನ್ನ ಅರಿಯಲು. ಬದಲಾಗದ ಪ್ರೀತಿಯನ್ನ ಅರಿತುಕೊಳ್ಳೋದಕ್ಕೋಸ್ಕರ ನಾವು ಬೈಬಲ್ ಓದಬೇಕಾಗುತ್ತೆ. ಮನುಷ್ಯ ನೋಡಿ, ನಿನ್ನೆ ಹೇಳಿದ್ದು ಇವತ್ತಿರಲ್ಲ, ನಿನ್ನೆ ಹೇಳಿದ ಮಾತು ಇನ್ನು 10 ನಿಮಿಷ ಬಿಟ್ಟರೆ ಇರಲ್ಲ. ದೇವರ ಸ್ವಭಾವವನ್ನು ಅರಿತುಕೊಳ್ಳದ ಮನುಷ್ಯ, ದೇವರ ಪರಿಶುದ್ಧತೆಯನ್ನು ಅರಿತುಕೊಳ್ಳದ ಮನುಷ್ಯ, ದೇವರ ಬದಲಾಗದ ಪ್ರೀತಿಯನ್ನು ಅರಿತುಕೊಳ್ಳದ ಮನುಷ್ಯ ಅವನೇನು ಮಾಡ್ತಾನೆ? ಬೇರೆ ಮಾರ್ಗ ಹೋಗಲೇಬೇಕು ಅಲ್ವಾ? ಬೇರೆ ಮಾರ್ಗ ಹೋಗಲೇಬೇಕು. ಹೌದು. ಅದಕ್ಕೋಸ್ಕರ ಅವನು ಸಂತರುಗಳ ಹಿಂದೆ ಓಡ್ತಾನೆ, ವಸ್ತುಗಳ ಹಿಂದೆ, ವ್ಯಕ್ತಿಗಳ ಹಿಂದೆ ಓಡ್ತಾನೆ. ದೇವರು ಏನು ಮಾಡಬೇಡ ಅಂತ ಹೇಳ್ತಾರೋ ಅದನ್ನೇ ಅವನು ಮಾಡ್ತಾನೆ. ಕಾರಣ, ಪರಿಶುದ್ಧತೆ ಬಗ್ಗೆ ಗೊತ್ತಿಲ್ಲ ಅವನಿಗೆ. ದೇವರ ಪರಿಶುದ್ಧತೆ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಅವನು ಮಾಡಲ್ಲ. ಯಾರಾದರೂ ಆಗಲಿ, ಪಾಯ್ಸನ್, ವಿಷ ಬಾಟ್ಲಲ್ಲಿ ಇದೆ ಅಂತ ಹೇಳಿದ್ರೆ ಗೊತ್ತಿದ್ದು ಇದು ವಿಷ ಅಂತ ಹೇಳಿದ್ರೆ ಕುಡಿತಾರ? ಅದನ್ನೇ ದೇವರು ಪರಿಶುದ್ಧರು ಎಂಬುದನ್ನು ತಿಳ್ಕೊಂಡ್ರೆ ಅವನು ಖಂಡಿತವಾಗ್ಲೂ ವಿಗ್ರಹಾರಾಧನೆ ಮಾಡೋದಿಲ್ಲ, ಸಂತರುಗಳಿಂದ ಹೋಗೋದಿಲ್ಲ, ಸಂತರುಗಳನ್ನು ದೇವರೆಂದು ಅವನು ಆರಾಧಿಸೋದಿಲ್ಲ, ಜಪಸರದ ಹಿಂದೆ ಕೂತ್ಕೊಳ್ಳೋದಿಲ್ಲ ಅವನು ಗಂಟೆಗಟ್ಟಲೆ. ಅರ್ಥ ಆಗ್ತಿದೆಯಾ ನಿಮಗೆ? ಅರ್ಥ ಆಗ್ತಿದೆಯಾ? ತಾನು ಹೇಗೆ ದೇವರಂತೆ ಪರಿಶುದ್ಧವಾಗಿರಬೇಕೆಂಬುದನ್ನು ಅವನು ಅರಿತುಕೊಳ್ತಾನೆ. ಯಾಕಂದರೆ ವಾಕ್ಯನೇ ಇದೆ. ಒಂದು ಪೇತ್ರದಲ್ಲಿ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಏನು ಬರೆದಿಟ್ಟಿದ್ದಾರೆ ಗೊತ್ತಾ? ದೇವರು ಪರಿಶುದ್ಧರಾಗಿರುವಂತೆ. ವಾಕ್ಯ ಓದಿ, 1ನೇ ಅಧ್ಯಾಯ 15-16. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆ ನುಡಿಯಲ್ಲಿ ಪವಿತ್ರರಾಗಿರಿ, ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಿ ಎಂದು ಲಿಖಿತವಾಗಿದೆ. ಪ್ರೈಸ್ ದಿ ಲಾರ್ಡ್. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕು. ಯಾವುದರಲ್ಲಿ? ತಿನ್ನೋದ್ರಲ್ಲ, ಕುಡಿಯೋದ್ರಲ್ಲ, ಬಟ್ಟೆ ಹಾಕೊಳ್ಳೋದ್ರ, ಬಟ್ಟೆ ಅಲ್ಲ, ದೇವರ ವಿಷಯದಲ್ಲಿ, ವಾಸ ಮಾಡುವ ಮನೆ ವಿಷಯದಲ್ಲ, ಕೆಲಸದ ವಿಷಯದಲ್ಲ, ದೇವರನ್ನು ಅರಿತುಕೊಳ್ಳುವ ವಿಷಯದಲ್ಲಿ. ವಾಕ್ಯ ಅದು ಉತ್ತರ ಅಲ್ಲೇ ಇದೆ ನೋಡಿ, ನಿಮ್ಮ ನಡೆ ನುಡಿಗಳಲ್ಲಿ. ದೇವ್ರು ಎಷ್ಟೋ ಮಾಡಿದ್ರು, ನಮಗೆ ದೇವ್ರು ಎಷ್ಟೋ ಮಾಡಿದ್ರು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮಗೂ ಅಥವಾ ನಿಮ್ಮ ಮನೆ ಪಕ್ಕದವ್ರಿಗೂ ಒಂದು ದೊಡ್ಡ ಗಲಾಟೆ ಆಗುತ್ತೆ, ದೊಡ್ಡ ಗಲಾಟೆ ಆಗುತ್ತೆ. ಓಕೆ, ನೀವು ಹೋಗ್ತೀರಾ, ಅವರು ಹೊಡಿತಾರೆ, ನೀವು ಹೊಡಿತೀರಾ, ಏನೇನೋ ಆಗುತ್ತೆ. ಲಾಸ್ಟ್ಗೆ ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಮತ್ತು ಪೊಲೀಸರು ಬರ್ತಾರೆ, ಅರೆಸ್ಟ್ ಮಾಡಿ ನಿಮ್ಮನ್ನು ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಜೈಲು ಅಂತಂದರೆ ರಾತ್ರಿ ಏನು ಮಾಡ್ತಾರೆ? ಪೊಲೀಸ್ ಸ್ಟೇಷನ್ ಜೈಲಲ್ಲಿ ಅವ್ರು ಹಾಕ್ತಾರೆ. ಪೊಲೀಸ್ ಸ್ಟೇಷನ್ ಜೈಲಲ್ಲಿ ಹಾಕ್ತಾರೆ. ರಾತ್ರಿ ಎಲ್ಲ ಸೊಳ್ಳೆ, ಸರಿಯಾದ ಊಟ ಇಲ್ಲ, ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಷ್ಟು ವೇದನೆ, ನರಕ ವೇದನೆ. ಅಂದರೆ ಬೆಳಗ್ಗೆ ಒಬ್ಬರು ಬರ್ತಾರೆ, ಯಾರೋ ಒಬ್ಬರು ಬಂದು ನಿಮಗೆ, ಒಂದು ಪವರ್ಫುಲ್ ವ್ಯಕ್ತಿ ಬರ್ತಾರೆ, ನಿಮಗೆ ಗೊತ್ತಿರೋರೆ ಬಂದು ನಿಮಗೆ ಅಲ್ಲಿಂದ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು ಬರ್ತಾರೆ. ಅವರು ದುಡ್ಡು ಅಂದರೆ ಶ್ಯೂರಿಟಿ ಕೊಟ್ಟು ಬಿಡಿಸ್ಕೊಂಡು ಬರ್ತಾರೆ. ಬಿಡಿಸ್ಕೊಂಡು ಬಂದ ಮೇಲೆ ನೀವು ಆ ವ್ಯಕ್ತಿ ಬಿಡಿಸ್ಕೊಂಡು ಬಂದರು ಅಂತ ಹೇಳಬೇಕಾ, ಅಥವಾ ಬೇರೆ ವ್ಯಕ್ತಿನ ನೋಡಿ ಈ ವ್ಯಕ್ತಿ ಬಿಡಿಸ್ಕೊಂಡು ಬಂದರು ಅಂತ ಹೇಳಬೇಕಾ?
ನಮ್ಮನ್ನು ಬಿಡಿಸಿದಂತ ನಮ್ಮನ್ನ ವ್ಯಕ್ತಿ ಯಾರು ಬಿಡ್ಸ್ಕೊ ಬಂದ್ರ ಆ ವ್ಯಕ್ತಿನೇ ಹೇಳ್ಬೇಕು ಬ್ರದರ್. ನಮ್ಮನ್ನ ಯಾರು ಬಿಡಿಸ್ಕೊಂಬಂದ್ರು ಆ ವ್ಯಕ್ತಿನೇ ಬಗ್ಗೆನೇ ನಾವು ಹೇಳ್ಬೇಕು ಅಲ್ವಾ? Praise the Lord. ಹೌದು 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 ಬ್ರದರ್. brother. ನಮ್ಮನ್ನ ಶಾಪದಿಂದ ಪಾಪದಿಂದ ಬಿಡಿಸಿದ್ಯಾರು? ಪ್ರಭು ಪ್ರಭು ಯೇಸು ಯೇಸು ಕ್ರಿಸ್ತರು. ಕ್ರಿಸ್ತರು. ಯೇಸು ಕ್ರಿಸ್ತರು. ಹಾಗಾದ್ರೆ ನಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ? ಪ್ರಭು ಯೇಸು ಕ್ರಿಸ್ತರ ಬಗ್ಗೆ. ಲೋಕದಲ್ಲಿ ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ತಾ ಇದ್ದಾರಾ? ಇಲ್ಲ ಇಲ್ಲ ಬ್ರದರ್, ಎಲ್ಲ ಸಂತರುಗಳ ಬಗ್ಗೆ. ಜಾಸ್ತಿ ಯಾರ ಬಗ್ಗೆ ಮಾತಾಡ್ತಾರೆ? ಸಂತರುಗಳ ಬಗ್ಗೆ. ಸಂತರು ಮತ್ತೆ ಮಾತು ಮರಿಯಮ್ಮನವರು. ಅರ್ಥ ಆಯ್ತಾ ಈಗ ನಿಮ್ಗೆ? ಲೋಕದ ವ್ಯಕ್ತಿಗಳ ಬಗ್ಗೆನೇ ಅರ್ಥ ಆಯ್ತಾ? ಅರ್ಥ ಅರ್ಥ ಆಯ್ತಾ? ಆಯ್ತು brother. Praise the Lord. ನಮ್ಮನ್ನ ಬಿಡಿಸಿದ್ದು ಪ್ರಭು ಯೇಸು ಕ್ರಿಸ್ತರು. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ. ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ. ವಾಕ್ಯ ತಗೊಳ್ಳಿ. ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 13. ವಾಕ್ಯ 13. ಮರಕ್ಕೆ ಹಾ ತೂಗು ಹಾಕಲಾದ ಪ್ರತಿಯೊಬ್ಬನು ಶಾಪಗ್ರಸ್ತನು ಹಾ ಎಂದು ಬರೆದಿರುವಂತೆ ಹಾ ನಮಗೋಸ್ಕರ ಕ್ರಿಸ್ತ ಯೇಸು ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಶಾಪದಿಂದ ನಮ್ಮನ್ನು ಪಾರು ಮಾಡಿದರು. ನಮ್ಮನ್ನು ಪಾರು ಮಾಡಿದರು. ನೋಡಿ, ಶಾಪದಿಂದ ನಮ್ಮನ್ನು ಪಾರು ಮಾಡಿದರು. ಶಾಪಗ್ರಸ್ತರಾದ ನಮ್ಮನ್ನ ದೇವರು ಅಂದ್ರೆ ಪ್ರಭು ಯೇಸು ಕ್ರಿಸ್ತರು ಆ ಶಾಪದಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟರು. ಈಗ ನಾವು ಯಾರಿಗೆ ಸ್ವಂತ? ಯಾರಿಗೆ ಸ್ವಂತ? Praise the Lord. ಯೇಸು ಕ್ರಿಸ್ತರಿಗೆ ಆ ಸ್ವಂತ. 1 ಕೊರಿಂಥಿ 7ನೇ ಅಧ್ಯಾಯ ವಾಕ್ಯ 23 ನಾವು ಓದ್ತೀವಿ. ವಾಕ್ಯ 7:23 ಓದಿ, ಬೇಗ ಓದಿ. Praise the Lord. 7:23. ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲಾಗಿದೆ, ಆ ಆದ್ದರಿಂದ ಮಾನವರಿಗೆ ದಾಸರಾಗಬೇಡಿ. ಮಾನವರಿಗೆ ದಾಸರಾಗಬೇಡಿ. ಅದೇ 1 ಕೊರಿಂಥಿ 6ನೇ ಅಧ್ಯಾಯ 20ನೇ ವಾಕ್ಯ. 1 ಕೊರಿಂಥಿ 6ನೇ ಅಧ್ಯಾಯ. ಆ ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು, ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. Praise the Lord. ನೀವು ಕ್ರಯಕ್ಕೆ ಕೊಂಡುಕೊಳ್ಳಲಾದವರು, ಕ್ರಯಕ್ಕೆ ಪರ್ಚೇಸ್ ಮಾಡಿದರೆ ಅವರ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನನ್ನನ್ನು, ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬದವರನ್ನು, ನಿಮ್ಮ ಸಂತತಿಯವರನ್ನ, ಈ ಲೋಕದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನ ಪ್ರಭು ಯೇಸು ಕ್ರಿಸ್ತರು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಈಗ ನಾವು ಯಾರಿಗೆ ಸ್ವಂತ? ಯಾರಿಗೆ ಸ್ವಂತ? ಪ್ರಭು ಯೇಸು ಕ್ರಿಸ್ತರಿಗೆ. ಪ್ರಭು ಯೇಸು ಕ್ರಿಸ್ತರಿಗೆ ಸ್ವಂತ. ಆಗಿರ್ಬೇಕಾದ್ರೆ ಅವರ ಆಲೋಚನೆ ನಮ್ಮ ಆಲೋಚನೆ ಒಂದೇ ಆಗಿರ್ಬೇಕು ಅಲ್ವಾ? ಹೌದಾ? ಹೌದು ಬ್ರದರ್. ಅವರ ಪರಿಶುದ್ಧತೆ ನಮ್ಮ ಪರಿಶುದ್ಧತೆ ಒಂದೇ ಆಗಿರ್ಬೇಕು. ಹೌದಾ? ಅವರ ನಡೆ ನುಡಿ ನಮ್ಮ ನಡೆ ನುಡಿ ಒಂದೇ ಆಗಿರ್ಬೇಕು. ಹೌದಾ? ಹೌದು ಬ್ರದರ್. ಅವರ ಮಾತು ನಮ್ಮ ಮಾತು ಒಂದೇ ಆಗಿರ್ಬೇಕು. ಹೌದಾ? ಹೌದು ಬ್ರದರ್. ಅವರ ಪ್ರೀತಿ ನಮ್ಮ ಪ್ರೀತಿ ಒಂದೇ ಆಗಿರ್ಬೇಕು. ಹೌದಾ? ಹೌದು ಬ್ರದರ್. Praise the Lord. ಹೌದು, ಅದು ನಿಜನೂ ಕೂಡ. ಏಕೆಂದ್ರೆ ನಾವು ಅವರಿಗೆ ಸ್ವಂತವಾಗಿರುವ ಕಾರಣ ಅವರಂತೆಯೇ ನಾವು ಜೀವಿಸ್ಬೇಕು. ಇವತ್ತೇನ್ ಮಾಡ್ತಾ ಇದೀವಿ ನಾವು? ಏನ್ ಮಾಡ್ತಾ ಇದೀವಿ? ದೊಡ್ಡ ದೊಡ್ಡ ಬೋಧಕರು ಏನ್ ಮಾಡ್ತಾ ಇದ್ದಾರೆ? ಹೇಳಿ ನೋಡೋಣ. ಅಲ್ವಾ? ಯೋಚನೆ ಮಾಡಿ ನೋಡಿ. ಅಂತಿಮ ದಿನಗಳಲ್ಲಿ ವಿಶ್ವಾಸ ಭ್ರಷ್ಟರು ಯಾರಾಗ್ತಾ ಇದ್ದಾರೆ? ಕ್ರಯಕ್ಕೆ ಕೊಂಡುಕೊಂಡಲಾದ ದೇವರನ್ನೇ ನಾವು ಅವಮಾನ ಪಡಿಸ್ತಾ ಇದೀವಿ. ಪಡಿಸ್ತಾ ಇಲ್ಲ? ಪಡಿಸ್ತಾ ಇದ್ದೀವಿ. ಪಡಿಸ್ತಾ ಇದ್ದೀವಿ. ಅವರು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಇವತ್ತು ನಾವು ಅವರ ಒಂದು ಪ್ರೀತಿಯಲ್ಲಿ ಇರಬೇಕೇ ಹೊರತು, ಅವರ ಒಂದು ಪರಿಶುದ್ಧತೆಯಲ್ಲಿ ಇರಬೇಕೇ ಹೊರತು, ಅವರ ಆಡಳಿತದಲ್ಲಿ ನಾವು ಇರಬೇಕೇ ಹೊರತು, ಅದು ಬಿಟ್ಟು ಈ ದಿನಗಳಲ್ಲಿ ಇಡೀ ಲೋಕ ರೋಮನ್ ಕಥೋಲಿಕ ಎಂಬ ಲೋಕ ಹೆಚ್ಚು ಮಹತ್ವವನ್ನ ಮಾತೆ ಮರಿಯಮ್ಮನವರಿಗೆ ಕೊಡ್ತಾ ಇದೆ. Praise the Lord. ಮಾತೆ ಮರಿಯಮ್ಮ. ಕಾರಣ ಏನು ಗೊತ್ತಾ? ಅವರು ಬೈಬಲ್ ಓದದೇ ಇರೋದೇ ಮುಖ್ಯವಾದ ಕಾರಣ. ಅವ್ರು ಬೈಬಲ್ ಓದೋದ್ರಿಂದ ಏನು ಲಾಭ ಅನ್ನೋದಕ್ಕೋಸ್ಕರ ಓದಿದ್ದಾರೆ ಹೊರತು ಬೈಬಲ್ ಯಾಕೆ ಓದಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡಿಲ್ಲ. ದೇವರ ಸ್ವಭಾವವನ್ನು ಅರಿತುಕೊಂಡ್ರೆ ನೋಡಿ, ದೇವರ ಸ್ವಭಾವ ನೋಡಿ. ಇವತ್ತಿಗೂ ಏನು ಹೇಳ್ತಾರೆ? ದೇವರು ನಮ್ಮನ್ನು ಕ್ಷಮಿಸ್ತಾರೆ, ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಅಷ್ಟೇ ಅಲ್ವಾ? ದೇವರ ಕೋಪ ಯಾಕೆ ಹೇಳ್ತಾ ಇಲ್ಲ? ದೇವರಲ್ಲಿ ಕೋಪ ಇಲ್ವಾ? ಇದೇ ಬ್ರದರ್.
ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಕೋಪನೂ ಇದೆ ಬ್ರದರ್. ನೋಡಿ, ಇಡೀ ಭೂಮಿಯಲ್ಲಿರುವಂತಹ ಮನುಷ್ಯರನ್ನೇ ಜಲಪ್ರಳಯದ ಮುಖಾಂತರ ಅಳಿಸಿ ಹಾಕದಷ್ಟು ಕೋಪ. ಸೊದೋಮ್ ಗೋಮರ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟು ಹಾಕಿದಷ್ಟು ಕೋಪ. ಕಾರಣ ಮನುಷ್ಯ ಅವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದು. ದೇವರಿಗೆ ವಿರುದ್ಧವಾಗಿ ಬ್ರದರ್. ನಿಮಗೆ ನಿಮ್ಮ ಮಕ್ಕಳು ನಿಮ್ಮನ್ನ ತಂದೆ ತಾಯಿ ಅನ್ನೋದಕ್ಕೆ ಅಂತ ಹೇಳದೆ ಪಕ್ಕದ ಮನೇಲಿರೋ ಯಾರನ್ನ ಹೋಗಿ ತಂದೆ ತಾಯಿಗಳು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ವಾವ್, ಶಬಾಷ್, ಮಗ ಒಳ್ಳೆ ಕೆಲಸ ಮಾಡಿದ್ದಾನೆ, ನನ್ನ ಆಸ್ತಿಯನ್ನೆಲ್ಲ ನಾನು ಇವನಿಗೆ ಬರೆದಿಟ್ಟಿರ್ತೀನಿ, ಸೂಪರ್ ಮಗನೇ, ನೀನು ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಮನೆಗೆ ಕರೆದು ಕೋಳಿ ಕುಯ್ದು ಹೊಸ ಬಟ್ಟೆ ಕೊಡಿಸ್ತೀರಾ? ಇಲ್ಲ ಬ್ರದರ್. ಇಲ್ಲ ಬ್ರದರ್. ಮತ್ತೇನು ಮಾಡ್ತೀರಾ? ಮತ್ತೇನು ಮಾಡ್ತೀರಾ? ಹೊಡಿತೀವಿ, ಬೈತೀವಿ, ಕೋಪ ಮಾಡ್ಕೊಂತೀವಿ, ಬೇಜಾರು ವೇದನೆ ಪಡ್ತೀವಿ, ದೂರ ಇಡ್ತೀವಿ ಅಲ್ವಾ? ಹೌದಾ? ಹೌದು ಬ್ರದರ್. ಅವರ ಬದಲಾಗದ ಪ್ರೀತಿ, ಅವರ ಪ್ರೀತಿ ಎಂದಿಗೂ ಬದಲಾಗಲಿಲ್ಲ. ನೋಡಿ, ಆದಾಮ ಪಾಪ ಮಾಡಿದ್ರು, ದೇವರು ಆದಾಮ ಅವಳನ್ನೇ ಕೊಂದಾಕ್ಬಿಡ್ಬೋದಾಗಿತ್ತು, ಅಲ್ಲೇನೆ ಮಾಡ್ಬೋದಾಗಿತ್ತಾ? ಮಾಡ್ಬೋದಾಗಿತ್ತು ಬ್ರದರ್. ಮಾಡ್ಬೋದಾಗಿತ್ತು. ಬ್ರದರ್. ತೋಟದಲ್ಲಿ, ಏದೇನು ತೋಟದಲ್ಲಿ ಹಂಗೆ ಮಣ್ಣಲ್ಲಿ ಮಣ್ಣು ಮಾಡಿ ಮುಚ್ಚಿಬಿಡ್ಬೋದಾಗಿತ್ತು. ಬೇಡ, ಈ ಮನುಷ್ಯ ಜಾತಿನೇ ಬೇಡ ಅಂತೇಳಿ ಏನು ಮಾಡ್ಬೋದಾಗಿತ್ತು? ಅಳಿಸ್ಬಿಡ್ಬೋದಾಗಿತ್ತು. ದೇವರೊಂದು ಕ್ಷಮೆ ಕೊಟ್ಟರು. ನೋಡೋಣ. ಸರಿ, ಅಪ್ಪನ ಕ್ಷಮಿಸಿದಾಯ್ತು, ಮಗ ಕೊಲೆನೇ ಮಾಡಾಕ್ಬಿಟ್ಟ ಅಲ್ವಾ? ಕಾಯಿನ ಕೊಲೆ. ಹೌದು ಬ್ರದರ್. ದೇವರ ಪ್ರೀತಿಯನ್ನೇ ಕೊಲೆ ಮಾಡಾಕದ. ದೇವರ ಪ್ರೀತಿ ಅಂದರೆ ಯಾವುದು? ಏಬೇಲನ್ನು ದೇವರು ಇಷ್ಟಪಟ್ಟರು. ದೇವರು ಯಾವುದನ್ನು ಇಷ್ಟಪಟ್ಟರೋ ಅವತ್ತೇ ಕೊಲೆ ಆಗೋಯ್ತು. ದೇವರು ಇಷ್ಟಪಟ್ಟಿದ್ದು ಏಬೇಲನ ಕಾಣಿಕೆಯಲ್ಲ, ಏಬೇಲನ್ನೇ ಕೊಲೆ ಮಾಡಾಯಿತು. ಆಗ ಕಾಯಿನನ್ನು ದೇವರು ನಾಶ ಮಾಡೋಕ್ಕಾಗ್ತಿರ್ಲಿಲ್ವಾ? ಮಾಡ್ಬೋದಿತ್ತು. ಮತ್ತೊಂದು ಚಾನ್ಸ್ ಕೊಟ್ಟರು. ಅರಿಯದ ಪಾಪ ಮಾಡ್ಬಿಟ್ಟ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ನಾವು ಮಾಡ್ತಲ್ವಾ? ಮಾಡ್ತಾ ಇದೀವಿ ಬ್ರದರ್. ದೇವರಿಗೆ ನೀಡಬೇಕಾದ ಸಮಯ ಸಂತರುಗಳು ಕೊಡ್ತಾ ಇದ್ದೀವಿ, ವ್ಯಕ್ತಿ ಕೊಡ್ತಾ ಇದ್ದೀವಿ. ದೇವಾಲಯಕ್ಕೆ ಕೊಡಬೇಕಾದ ತಲಂತು 10% ಎಷ್ಟು ಜನ ಕೊಟ್ಟಿದ್ದೀವಿ? ಎಷ್ಟು ಜನ ಕೊಡ್ತಾ ಇದ್ದೀವಿ? ಮತ್ತಾಯ 25ನೇ ಅಧ್ಯಾಯದಲ್ಲಿ ಕೇಳುವಂಥ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಮ್ಮಲ್ಲಿ ಇದೆಯಾ? ಉತ್ತರ ಇದೆಯಾ? ಕೇಳುವ ಪ್ರಶ್ನೆಗೆ ಮಾಡ್ತಾ ಇದೀಯಾ? ಮತ್ತೆ ಹೇಗೆ ನಾವು ಪರಲೋಕ ಹೋಗ್ಲಿಕ್ಕೆ ಸಾಧ್ಯ? ಪರಲೋಕ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಈಗ ನಡೀತಿರುವ ಬೋಧನೆಗಳೆಲ್ಲ ಪರಲೋಕಕ್ಕೆ ನೀವು ಹೋಗ್ತೀರಾ ಅಂತ ಹೇಳ್ತಾರಲ್ಲ, ಅದು ಹೇಗೆ? ಯಾವ ರೀತಿ ಅದನ್ನು ನಂಬೋದು ನಾವು? ಬೈಬಲಲ್ಲಿ ಬರೆದಿರೋ, ಬೈಬಲ್ ನಾನು ಆಗಲೇ ಹೇಳಿದೆ, ಬೈಬಲ್ ಎಂಬುದು ಪರಲೋಕದ ಬೀಗದ ಕೈನೇ ನಾವು ಕಳ್ಕೊಂಡಿದ್ದೀವಿ. ಬೀಗದ ಕೈ ಕಳ್ಕೊಂಡ್ಮೇಲೆ ಮನೆ ಒಳಗಡೆ ಹೋಗಕ್ಕೆ ಸಾಧ್ಯನಾ? ಅದಲ್ಲೂ ಬದಲಾಗದ ದೇವರ ಪ್ರೀತಿ ಬದಲಾಗಲ್ಲ, ಬಟ್ ನಾವು ಬದಲಾಗ್ತಾ ಇದ್ದೀವಿ. ನಾನು ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಕೇಳಿದ್ದೆ, ದೇವರು ನಿಮ್ಮನ್ನು ಪ್ರೀತಿಸ್ತಾರ ಅಂತ. ಎಲ್ಲರೂ ಹೇಳಿದ್ರಿ ಯಾವುದು ಪ್ರೀತಿಸ್ತಾರೆ. ಅವರ ಪ್ರೀತಿಗೆ ನೀವು ಪಾತ್ರರಾಗಿದ್ದೀರಾ? ಹೌದು, ಎಲ್ಲರನ್ನ ಪಾತ್ರರಾಗಿದ್ದೀವಿ ಅಂತ ಹೇಳಿದ್ರಿ. ಬಟ್ ನಾನು ತಿಳಿಸ್ಕೊಟ್ಟೆ, ಇಲ್ಲ, ಪಾತ್ರರಾಗಿಲ್ಲ. ದೇವ್ರನ್ನ ಇಡೀ ಲೋಕದಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಬಟ್ ಅವರ ಪ್ರೀತಿಗೆ ನಾವು ಪಾತ್ರರಾಗಿದ್ದೀವ? ಒಂದು ಗಂಡ ಹೆಂಡತಿನ ಬಹಳವಾಗಿ ಪ್ರೀತಿ ಮಾಡ್ತಾನೆ. ಅದು ತಕ್ಕನಂತೆ ಹೆಂಡತಿ ಇರಬೇಕು, ಆಗಲೇ ಜೀವನ ಅನ್ಯೋನ್ಯವಾಗಿ ಹೋಗೋದು. ಗಂಡ ಬಲಗಡೆ ಹೇಳಿದ್ರೆ, ಹೆಂಡತಿ ಎಡಗಡೆ ಹೇಳಿದ್ರೆ ಎಲ್ಲೋಗುತ್ತೆ ಜೀವನ. ಎಷ್ಟೋ ಕುಟುಂಬಗಳು ನಾಶವಾಗ್ತಾ ಇರೋದು ಇದಕ್ಕೋಸ್ಕರನೇ. ಒಂದು ಗಂಡನಲ್ಲಿ ಅಹಂಕಾರ ಇರುತ್ತೆ, ಇಲ್ಲಾಂದರೆ ಹೆಂಡತಿಯಲ್ಲಿ ಅಹಂಕಾರ ಇರುತ್ತೆ. ಕಾರಣ ಏನು ಗೊತ್ತಾ? ಇಬ್ಬರು ಏದೇನು ತೋಟದಿಂದ ಹೊರಗಡೆ ಇದ್ದಾರೆ.
ತಂದೆ ತಾಯಿಗಳು ಒಂದು ಕಡೆ ಹೇಳಿದ್ರೆ ಮಕ್ಕಳು ಒಂದು ಕಡೆ ಎಳಿತಾರೆ. ಕಾರಣ ಏದೇನ್ ತೋಟದಿಂದ ಹೊರಗಡೆ ಇದ್ದೀವಿ. ಯಾಕಂದರೆ ಏದೇನ್ ತೋಟದ ಒಳಗಡೆ ಇರುವ ವ್ಯಕ್ತಿಗಳಿಗೆ ಏನಿಲ್ಲ ಯಾವ ಕುಂದು ಕೊರತೆನೂ ಇಲ್ಲ. ಯಾಕಂದರೆ ಆ ಏದೇನ್ ತೋಟದ ಮಾಲೀಕರು ಯಾರು? ಆಮೇನ್, ಪ್ರಭು ಯೇಸು ಕ್ರಿಸ್ತರಲ್ವಾ, ದೇವರು ಅಲ್ವಾ. ಕೀರ್ತನೆ 23ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, 23ನೇ ಅಧ್ಯಾಯ ವಾಕ್ಯ 1-2 ನಾವು ಓದ್ತೀವಿ, ಪ್ರಭು ಕುರಿಗಾಯಿಯಾಗಿರೋ ನಿನಗೆ ಕುಂದು ಕೊರತೆಗಳು ಎಲ್ಲಿಯವು? ಎಲ್ಲಿದೆ ನನಗೆ ಕುಂದು ಕೊರತೆ? ದೇವರ ಪ್ರೀತಿ ಬದಲಾಗಲ್ಲ. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ 8ನೇ ವಾಕ್ಯ ಓದಿ. 13:8 ಹೆಬ್ರಿಯ 13:8. ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದೂ ಇದ್ದಾರೆ. ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದೂ ಇದ್ದಾರೆ. ನಿನ್ನೆ ಅಂದ್ರೆ ಯಾವಾಗ? ಒಂದು ವಾಕ್ಯ ಓದೋಣ. ಯೋವಾನ 3:16 3:16 ಓದಿ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಆಮೆನ್. ದೇವರ ಉದ್ದೇಶ ನೋಡಿ, ದೇವರ ಪ್ರೀತಿ ಎಷ್ಟು, ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ರು, ತಮ್ಮ ಏಕೈಕ ಪುತ್ರನನ್ನೇ ಕಳಿಸ್ಕೊಟ್ರು ಅಲ್ವಾ? ಹೌದಾ? ನೋಡಿ, ನಮ್ಗೆ ಒಂದು 1 hour ಟೈಮ್ ಕೊಡಕ್ಕಾಗ್ತಲ್ಲ ದೇವರಿಗೆ. 1 hour, ಜಾಸ್ತಿ ಇಲ್ಲ, 1 hour ಅಂದ್ರೆ ಪ್ರೀತಿ ಇಲ್ಲ ಅಂತ ಲೆಕ್ಕ ಅಲ್ವಾ? ನೀವು ಸ್ವಲ್ಪ ಯೋಚನೆ ಮಾಡಿ. ನೀವು ಯಾರನ್ನೋ ಒಬ್ಬರನ್ನ ತುಂಬ ಪ್ರೀತಿ ಮಾಡ್ತೀರಾ. ಒಬ್ಬ ಫ್ರೆಂಡ್ ಇರ್ಬೋದು, ಅಥವಾ ಯಾರೋ ಪಕ್ಕದ ಮನೆ ಇರ್ಬೋದು, ಅಥವಾ ನಿಮ್ಮ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಥವಾ ನಿಮ್ಮ ಗಂಡ ಇರ್ಬೋದು, ಅಥವಾ ನಿಮ್ಮ ಹೆಂಡತಿ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ನೀವು ಬಹಳ ಪ್ರೀತಿ ಮಾಡ್ತೀರಾ. ಅವ್ರ ಜೊತೆಯಲ್ಲಿ ನೀವು ಫೋನ್ ಮಾಡಿಬಿಟ್ಟು ಹೀಗೆ ಫೋನ್ ತೊಗೊಂಡು ಡಯಲ್ ಮಾಡಿ, ಹಲೋ ಚೆನ್ನಾಗಿದ್ದೀರಾ? ಓಕೆ ಓಕೆ ಬಾಯ್ 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 ಅಂತೇಳಿ ಕಟ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅವ್ರ ಬಗ್ಗೆ ಎಲ್ಲ ವಿಚಾರಿಸ್ತೀವಿ, ನಮ್ಮ ಬಗ್ಗೆ ಮಾತಾಡ್ತೀವಿ. ತುಂಬಾ ಮಾತಾಡ್ತೀವಿ ಅಲ್ವಾ? ತುಂಬಾ ತುಂಬಾ ಮಾತಾಡ್ತೀವಿ. ಟೈಮ್ ನೋಡ್ತೀವಾ? ನೋಡಲ್ಲ ಅಲ್ವಾ? ನಾನು ದೇವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಕೊಂಡು ಇವತ್ತಿನವರೆಗೂ ಬದುಕುವಂಥ ಜನರುಗಳಿಗೆ ನಾನೊಂದು ಮಾತು ಕೇಳ್ತೀನಿ. ದೇವರನ್ನು ಪ್ರೀತಿ ಮಾಡಿದ್ದೇ ಆದರೆ, ನಿಜವಾಗ್ಲೂ ನೀವು ದೇವರನ್ನು ಪ್ರೀತಿ ಮಾಡಿದ್ದೇ ಆದರೆ, ಯಾಕೆ ದೇವರೊಂದಿಗೆ ಮಾತನಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ? ಯಾಕೆ ದೇವರೊಂದಿಗೆ ಮಾತನಾಡಲಿಕ್ಕೆ ನಿಮ್ಮ ಜೊತೆಲಿ ಆಗ್ತಾ ಇಲ್ಲ? ದೇವರೊಂದಿಗೆ ಮಾತನಾಡೋದಂದ್ರೆ ಏನು? ಬೈಬಲೊಂದಿಗೆ ಕುಳಿತುಕೊಂಡು ಮಾತಾಡೋದು ಅಲ್ವಾ? ಗಂಟುಗಟ್ಟಲೆ ಫ್ರೆಂಡ್ ಜೊತೆಲಿ ಗಂಟುಗಟ್ಟಲೆ ಮಾತಾಡ್ತೀವಿ. ಮತ್ತೆ ಆಮೇಲೆ ಏನು ವಿಷಯ, ಆಮೇಲೆ ಏನೂ ಇಲ್ಲ ಮಾರೆಯ ವಿಷಯ. ಹೌದಾ, ಓಕೆ. ಆಮೇಲೆ ಇವತ್ತೆಲ್ಲಿ ಹೋಗ್ತಾ ಇದೀಯಾ? ಹೌದಾ, ಸರಿ. ಆಮೇಲೇನು ವಿಷಯ ಕೇಳ್ತಾ ಇರ್ತೀವಿ ಅಲ್ವಾ? ಗಂಡ ಡ್ಯೂಟಿಗೆ ಹೋದರೆ ಗಂಡ ಆಫೀಸಿಂದ ಫೋನ್ ಮಾಡ್ತಾನೆ, ಆಮೇಲೇನು ವಿಷಯ, ಅಥವಾ ಹೆಂಡ್ತಿ ಕೇಳ್ತಾಳೆ, ಆಮೇಲೇನ್ರಿ ವಿಷಯ. ಆದರೆ ದೇವರ ವಿಷಯ ಬಂದಾಗ ಮಾತ್ರ ಒಂದೇ ಒಂದು, ಏನು? ಪಿತನ ಸುತ್ತನ ಪವಿತ್ರ ನಾಮದಲ್ಲಿ ಆಮೇನ್, ಪರಲೋಕದ ನಮ್ಮ ತಂದೆಯೇ ನಿಮ್ಮ ನಮಗೆ ಸುತ್ತರವಾಗಲಿ ಆಮೇನ್, ನಮ್ಮ ಮರಿಯವರ ಪ್ರಸು ಕರ್ತನ ಬಿಡನಿದ್ದ ಆಮೇನ್. ಒಂದು 3 ನಿಮಿಷ 4 ನಿಮಿಷ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. 1 ಯೋಹಾನದಲ್ಲಿ ನಾವು ಓದ್ತೀವಿ, ನೀನು ದೇವರನ್ನ ಪ್ರೀತಿ ಮಾಡ್ತೀನಿ ಅನ್ನೋದೇ ಆದರೆ, 3ನೇ ಅಧ್ಯಾಯ 18ನೇ ವಾಕ್ಯ, 1 ಯೋಹಾನ 3ನೇ ಅಧ್ಯಾಯ 18ನೇ ವಾಕ್ಯ. ಮಕ್ಕಳೇ, ನಾವು ಬರಿಯ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಮ್ಮ ಪ್ರೀತಿ ಸತ್ಯದಲ್ಲೂ
ಕೃತ್ಯಗಳು ವ್ಯಕ್ತವಾಗಬೇಕು. ಪ್ರೈಸ್ ಲಾರ್ಡ್. ಅಲ್ಲಿ ಒಂದು ಪದ ಸೇರಿಸ್ಕೊಳ್ಳಿ, ಪ್ರಿಯ ಮಕ್ಕಳೇ, ನಾವು ಬರಿಯ ಮಾತಿನಿಂದಾಗಲಿ ಬಾಯ ಉಪಚಾರದಿಂದಾಗಲಿ ದೇವರನ್ನ ಪ್ರೀತಿಸುವವರಾಗಿರಬಾರದು. ದೇವರನ್ನು ನಾವು ಪ್ರೀತಿಸುವವರಾಗಿರಬಾರದು. ಯಾಕೆಂದ್ರೆ ವಾಕ್ಯ 16ರಲ್ಲಿ ನಾವು ನೋಡ್ತೀವಿ, ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣವನ್ನೇ ತೆತ್ತರು. ಪ್ರೈಸ್ ದಿ ಲಾರ್ಡ್. ಇದೆಯಾ ವಾಕ್ಯ? ಪ್ರಾಣ ಕೊಟ್ಟಂತ ದೇವರ ಜೊತೆಯಲ್ಲಿ ನಾವು ಗಂಟೆಗಟ್ಟಲೆ ಕುಳಿತುಕೊಂಡು ಮಾತಾಡಬೇಕೇ ಹೊರತು ಅದು ಬಿಟ್ಟು ಮೂಗಿನಲ್ಲಿ ಉಸಿರಾಡುವಂತಹ ಅಲ್ಪ ಪ್ರಾಣಿಯಾದ ಮನುಷ್ಯನ ಜೊತೆಯಲ್ಲಿ ನಾವು ಜಾಸ್ತಿ ಮಾತಾಡೋದು ಅಷ್ಟು ಒಳ್ಳೆಯದಲ್ಲ. ಕಾರಣ ಏನಂತ ಹೇಳಿದ್ರೆ, ನಾವು ದೇವರ ಸ್ವಭಾವವನ್ನು ಅರಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದೇವರ ಪರಿಶುದ್ಧದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದೇವರೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದೇವರ ಪ್ರೀತಿಯನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಬೈಬಲ್ ಬಹಳ ಪ್ರೀತಿಯಿಂದ ಓದಲಿಕ್ಕೆ, ಮಹತ್ವ ಕೊಟ್ಟು ಓದಲಿಕ್ಕೆ, ಗೌರವ ಕೊಟ್ಟು ಓದಲಿಕ್ಕೆ, ಸ್ಥಾನ ಕೊಟ್ಟು ಓದಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವೋ ಆಗ ಮಾತ್ರ ನಾವು ಇವೆಲ್ಲವನ್ನು ಅರ್ಥಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲ, ಕೀರ್ತನೆ 91 ಮಾತ್ರ ಓದು, ಬೇರೆ ಇನ್ನೇನು ಓದಕ್ಕೆ ಹೋಗಬೇಡ. ತಂದೆ ತಾಯಿಗಳು ಬೈತಾರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಬೈಬಲ್ ಓದ್ಬಿಟ್ಟೋಗು ಹಿಂಗೆ ಏನು ಹಿಂಗೆ ಇಟ್ಕೊಳ್ತಾರೆ ಬೈಬಲ್ನ, ಹಿಂಗೆ ಓಪನ್ ಮಾಡ್ತಾರೆ. ಹಿಂಗೆ ಓಪನ್ ಮಾಡಿದ ತಕ್ಷಣ ಸರ್ವೇಶ್ವರ ಸ್ವಾಮಿ ಇದನ್ನು ನೋಡಿದ್ದಾರೆ, ನ್ಯಾಯವೇ ಇಲ್ಲದನ್ನು ಕಂಡು ಕಿನ್ನಿಸಿದ್ದಾರೆ, ಓಕೆ, ಪಿತನ ಸುತನ ಪೈತನ ನಾಮದಲ್ಲಿ ಆಮೇನ್, ಓದಿ ಆಯಿತು. ತಂದೆ ತಾಯಿಗಳು ಮಕ್ಕಳಿಗೆ ಆಸ್ತಿ ಮಾಡಿಡ್ತಾರೋ ಗೊತ್ತಿಲ್ಲ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ತಕ್ಕೊಡ್ತಾರೋ ಗೊತ್ತಿಲ್ಲ, ಮನೆ ಕಟ್ಕೊಡ್ತಾರೋ ಗೊತ್ತಿಲ್ಲ, ಮದುವೆ ಮಾಡ್ತಾರೋ ಗೊತ್ತಿಲ್ಲ, ಏನೇನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಪರಲೋಕಕ್ಕಂತೂ ಕಳಿಸ್ಕೊಡ್ಬೇಕು. ಆಮೇಲೆ ಪರಲೋಕ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಎಲ್ಲಿರಬೇಕು? ಏದೇನ್ ತೋಟದಲ್ಲಿರಬೇಕು. ಯಾವ ಏದೇನ್ ತೋಟದಲ್ಲಿರಬೇಕು? ಬೈಬಲ್ ಎಂಬ ಏದೆನ್ ತೋಟದಲ್ಲಿ. ಅಲ್ಲೇ ಅಲ್ವಾ ಆದಾಮನೊಂದಿಗೆ ದೇವರು ಮಾತಾಡ್ತಾ ಇದ್ದಿದ್ದು? ಆಮೇಲೆ ಹೌದಾ? ಎಸ್, ದೇವರು ನಮ್ಮೊಂದಿಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಕೂಡ ಅವರೊಂದಿಗೆ ಮಾತನಾಡಲಿಕ್ಕೆ ಸಮಯ ಕೊಡಬೇಕು. ಇಲ್ಲಾಂದರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಬೈಬಲ್ ನಾವು ಯಾಕೆ ಓದಬೇಕು ಎಂಬ ಮೊದಲನೇ ಭಾಗವನ್ನು ನಾವು ತಿಳ್ಕೊಂಡಿದ್ದೀವಿ. ಎರಡನೇ ಭಾಗ ನಾಳೆ ಅಲ್ಲ, ಸೋಮವಾರ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ತನಕ ಅರ್ಥ ಆಯ್ತಾ ಯಾಕೆ ಬೈಬಲ್ ನಾವು ಓದಬೇಕು ಅನ್ನೋದ್ರ ಬಗ್ಗೆ? ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.